ಎಲ್ಲರಿಗೂ ನೀವು ನೋಡ್ತಾ ಇದ್ದಾರೆ ರಶ್ಮಿ ಕಲ್ಚರ್ಸ್ನವ್ರ ಕನ್ನಡ ಬ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಸೊ ಇದೇ ಹೇಗಿದೆ ಟೆಂಪಲ್ಲು, ಎಲ್ಲಿ ಬರುತ್ತೆ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಟೆಂಪಲ್ ಹೇಗಿದೆ, ಎಷ್ಟು ಚೆನ್ನಾಗಿದೆ ಅಂತ ನಾವು ಮುಂದೆ ನೋಡೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ರಶ್ಮಿ ಕಲ್ಚರ್ಸ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ಥರ ವಿಡಿಯೋ ಇನ್ನೂ ಬೇಕಾದರೆ ಏನು ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಟೆಂಪಲ್ ನೋಡೋಣ.
ಸೊ ಫ್ರೆಂಡ್ಸ್, ರಾಘವೇಂದ್ರ ಸ್ವಾಮಿಗಳ ಟೆಂಪಲ್ ಈ ಥರ ಇದೆ. ತುಂಬ ಚೆನ್ನಾಗಿದೆ. ನನಗಂತೂ ಇದು ತುಂಬ ಇಷ್ಟವಾಗಿರೋ ಟೆಂಪಲ್. ಬೆಂಗಳೂರಲ್ಲಿ ಯಾರಾದರೂ ಇದ್ದು ಈ ಟೆಂಪಲ್ ವಿಸಿಟ್ ಮಾಡಿಲ್ಲ ಅಂದರೆ ನೀವು ಒಂದು ಸತಿ ಈ ಪ್ಲೇಸ್ನ ನೋಡಲೇಬೇಕು. ತುಂಬ ಚೆನ್ನಾಗಿದೆ. ಮತ್ತು ಆ್ಯಂಡ್ ಇಲ್ಲಿ ಪ್ರಸಾದನೂ ಕೊಡ್ತಾರಂತೆ. ಟೈಮಿಂಗ್ ಹಾಕಿದ್ರು, ಬಟ್ ನಂಗೆ ಅಷ್ಟು ಕರೆಕ್ಟಾಗಿ ನಾನು ನೋಡಲಿಲ್ಲ ಏನು ಟೈಮಿಂಗ್ಸು ಅಂತ. ಸೊ ನೀವು ಆರಾಮಾಗಿ ವಿಸಿಟ್ ಮಾಡ್ಬೋದು ಇಲ್ಲಿ. ಆ್ಯಂಡ್ ಇಲ್ಲಿ ಇವರು ಒಳಗಡೆ ಒಂದು ಸ್ಟೋರ್ ಸಹ ಓಪನ್ ಮಾಡಿದ್ದಾರೆ. ಸೊ ನೋಡ್ಬೋದು ನೀವು ಇಲ್ಲಿ ಇದರಲ್ಲಿ ಎಲ್ಲನೂ ಸಿಗುತ್ತೆ. ಸೊ ಕನ್ನಡ ಪುಸ್ತಕಗಳ ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಅದು ಕನ್ನಡ ಪುಸ್ತಕಗಳಾದಮೇಲೆ ಅಲ್ಲಿ ಚಿಕ್ಕ ಚಿಕ್ಕ ಮಿನೇಚರ್ಸು ಗೊಂಬೆಗಳಲ್ಲೆಲ್ಲ ಇದೆ. ಸೊ ಇದಿಲ್ಲಪ್ಪ ಅನ್ನೋಂಗಿಲ್ಲ. ನೋಡ್ತಾ ಇರ್ಬೋದು ಅಲ್ಲಿ ನನ್ನ ಕಲೆಕ್ಷನ್ ಚೆನ್ನಾಗಿದೆ, ನಾನು ನೋಡಿದೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಅಲ್ಲಿ ಆರ್ನಮೆಂಟ್ಸ್ ಎಲ್ಲ ಇಟ್ಟಿದ್ದಾರೆ. ಬಳೆ, ಸರ, ಚಿಕ್ಕ ಮಕ್ಳಿಗೆ ಆಟ ಸಾಮಾನು ನೋಡ್ಬೋದು ನೀವಲ್ಲಿ. ಸೊ ಅದು ಕಲೆಕ್ಷನು ತುಂಬ ಚೆನ್ನಾಗಿದೆ. ಆ್ಯಂಡ್ ಇವರು ಒಳಗಡೆ ಸ್ಟೋರ್ ಮಾಡಿಬಿಟ್ಟಿದ್ದೆಲ್ಲ ಆಲ್ಮೋಸ್ಟ್ ಹ್ಯಾಂಡ್ ಮೇಡ್ ಅನಿಸುತ್ತೆ ನನಗನ್ಸೋ ಮಟ್ಟಿಗೆ. ಸೊ ಇದರಲ್ಲಿ ತುಂಬ ಚೆನ್ನಾಗಿದೆ. ಎಲ್ಲ ದೇಸಿ ಥರ ಚೆನ್ನಾಗಿದೆ. ನೀವು ಪರ್ಚೇಸ್ ಮಾಡ್ಬೋದು. ಚಿಕ್ಕ ಮಕ್ಳಿಗೆ ಆಟ ಆಡೋಕ್ಕೂ ಗೊಂಬೆ ಸಹ ಇಟ್ಟಿದ್ದಾರೆ ಆ ಸ್ಟೋರಲ್ಲಿ. ಅಲ್ಲಿ ಹಾರ, ಫೋಟೋಗೆಲ್ಲ ಹಾಕೋಕ್ಕೆ. ಆ್ಯಂಡ್ ಪೂಜಾ ಸಾಮಾನುಗಳು ಅಂತ ಎಸ್ಪೆಷಲಿ ನಾವು ಪೂಜಾ ಸಾಮಾನುಗಳು ತುಂಬ ಚೆನ್ನಾಗಿದೆ ಅಲ್ಲಿ. ಅಲ್ಲಿ ನೋಡ್ಬೋದು ಜರ್ಮನ್ ಸಿಲ್ವರ್ ಅಂತ ನಿಮಗೆ ಪೂಜೆಗೆ ಬೇಕಾಗಿರೋ ಸಾಮಾನೆಲ್ಲ ಇದೆ ಅಲ್ಲ, ಆ ಕಲೆಕ್ಷನ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಚಿಕ್ಕ ಮಕ್ಳಿಗೂ ಆಡೋಕ್ಕೆ ಸಾಮಾನುಗಳು ಸಹ ತುಂಬ ಇವೆ ಕಲೆಕ್ಷನಲ್ಲಿ. ನೀವು ಬೇಕಂದರೆ ಪರ್ಚೇಸ್ ಮಾಡ್ಬೋದು. ಸೊ ನೀವು ಒಂದ್ಸತಿ ವಿಸಿಟ್ ಮಾಡಿ ನೋಡಿ, ಇಷ್ಟ ಆದರೆ ತಗೊಳ್ಳಿ. ಆಮೇಲೆ ಬ್ಯಾಗ್ ಸಹ ಇದೆ, ಹ್ಯಾಂಡ್ಮೇಡ್ ಬ್ಯಾಗ್ಸ್ ಇವೆಲ್ಲ. ಆಮೇಲೆ ಎಲ್ಲನೂ ಹ್ಯಾಂಡ್ಮೇಡ್ ಅಲ್ಲ, ಕೆಲವೊಂದು ಮಾತ್ರ ಹ್ಯಾಂಡ್ಮೇಡ್ ಇದೆ. ಸೊ ಇದು ಬಂದು ಜರ್ಮನ್ ಸಿಲ್ವರ್ ಕಲೆಕ್ಷನ್ನು, ಪೂಜೆಗೆ ಬೇಕಾಗಿರುವಂಥ ಐಟಮ್ಸು. ಅದಾದಮೇಲೆ ಅಲ್ಲಿ ಎಲ್ಲ ಪೂಜೆಗೆ ಬೇಕಾಗಿರೋದು ಗಂಧ ಮತ್ತು ಬೊಟ್ಲು, ಊದ್ಬತ್ತಿ ಇಡೋಕ್ಕೆ ಸ್ಟ್ಯಾಂಡು, ಈ ಥರ ಎಲ್ಲನೂ ಇದೆ. ಆ್ಯಂಡ್ ನೀವಲ್ಲಿ ಇವಾಗ ನೋಡ್ಬೋದು, ಇವಾಗ ಚಿಕ್ಕ ಮಕ್ಳಿಗೆ ಆಡೋಕ್ಕೆ ಎಷ್ಟೊಂದು ಕಲೆಕ್ಷನ್ ಇದೆ ಅಲ್ಲಿ ಆಟ ಸಾಮಾನು. ಅದಾದಮೇಲೆ ಈ ಕಡೆ ಬಂದರೆ ನಿಮಗೆ ಈ ಥರ ಕೃಷ್ಣ ಅಥವಾ ಯಾವುದೋ ಚಿಕ್ಕ ಚಿಕ್ಕ ವಿಗ್ರಹಗಳು ಬಂದಿರುತ್ತೋ ಅದರಲ್ಲಿ ಕೂರ್ಸೋಕ್ಕೆ ಮಂಟಪ ಥರ ಚಿಕ್ಕದಾಗಿ ಮಾಡಿದರೆ ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ ನೋಡೋಕ್ಕೂ ಸಹ. ಸೊ ಇದು ಯೂಸ್ ಆಗುತ್ತೆ ಮನೇಲಿ ಅನಿಸುತ್ತೆ ನನಗೆ. ಸೊ ಬೇಕಂದರೆ ಪರ್ಚೇಸ್ ಮಾಡ್ಬೋದು. ಅದು ಬರೀ 250 ಏನೋ ಅನಿಸುತ್ತೆ ಅಷ್ಟೇ. ಆಮೇಲೆ ಈ ಥರ ರಾಘವೇಂದ್ರ ಸ್ವಾಮಿಗಳ ಫೋಟೋ ಮತ್ತು ವಿಗ್ರಹಗಳು, ಗಣೇಶಂದು ಪೂಜೆಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳೆಲ್ಲ ಇದೆ ಸ್ಟೋರಲ್ಲಿ. ಇಷ್ಟು ಅಲ್ಲದೆ ಇವಾಗ ಬರುತ್ತಲ್ಲ ಕೈ ಕಟ್ಟೋಕ್ಕೆ ದಾರ, ಕೀ ಚೈನು, ಸೊ ಇದೆಲ್ಲನೂ ಸರ ಸಹ ಸಿಗುತ್ತೆ ಇಲ್ಲಿ. ಸೊ ಅದಾದಮೇಲೆ ಆ ಕಡೆ ಸೆಕ್ಷನಲ್ಲಿ ನಿಮಗೆ ತಿನ್ನೋಕೆ ಐಟಮ್ಸ್ ಎಲ್ಲ ಇದೆ. ಚಿಪ್ಸು ಮತ್ತು ಮನೇಲಿ ಮಾಡಿರೋವಂತಹ ತಿಂಡಿಗಳು ಇದೆಲ್ಲ ಸಿಗುತ್ತಲ್ಲಿ. ಸೊ ನೀವು ನೋಡ್ತಿರ್ಬೋದು ತುಂಬ ಕಲೆಕ್ಷನ್ಸ್ ಇದೆ. ನೀವು ಬಂದು ಚೆಕ್ ಮಾಡಿ ಒಂದ್ಸತಿ ಬೇಕಂದರೆ. ನನಗಂತೂ ಈ ಟೆಂಪಲ್ ತುಂಬ ಪ್ರಿಯವಾಗಿದೆ. ಇಲ್ಲಿ ಹೋದರೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ, ಶಾಂತಿ ಇದೆ ಇಲ್ಲಿ. ಆ್ಯಂಡ್ ನಮಗಂತೂ ಯಾವಾಗಲೂ ನಾವು ಇಲ್ಲಿ ಬರ್ತಾನೆ ಇರ್ತೀವಿ ಅವಾಗವಾಗ ರಜಾ ಸಿಕ್ಕಿದಾಗೆಲ್ಲನೂ. ಸೊ ನೀವು ಬಂದು ಒಂದ್ಸತಿ ನೋಡಿ, ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್. ಎಲ್ಲರೂ ಚೆನ್ನಾಗಿರಿ, ಆರಾಮಾಗಿರಿ, ಎಲ್ಲರಿಗೂ ಒಳ್ಳೆಯದಾಗಲಿ.